Hi everyone. Hi Mavi. Hi. Welcome back to ಎಲ್ಲದಾಗ್ಲಿ ಸೌಜನ್ಯ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇಗಿಂತ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ ತನು ಸ್ಕೂಲ್ ಮಟ್ಟದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದ್ದಾಳೆ. ಅದ್ರಲ್ಲಿ ಒಂದು ಕಬಡ್ಡಿ, ಇನ್ನೊಂದು ರನ್ನಿಂಗ್ ರೇಸ್ ಅಲ್ವಾ, ವಾಲಿಬಾಲ್ ಗೆದ್ದಿದ್ದಾಳೆ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಾಲಿಬಾಲ್ ಆಮೇಲೆ ಕಬಡ್ಡಿ ಎಲ್ಲ ಪ್ರಾಕ್ಟೀಸ್ ಕೊಡೋಷ್ಟು ನಮ್ಗೆ ನಾಲೆಡ್ಜ್ ಇಲ್ಲ ಸ್ಪೋರ್ಟ್ಸ್ ಬಗ್ಗೆ. ಅಂದ್ರೆ ರನ್ನಿಂಗ್ ರೇಸ್ ಬಗ್ಗೆ ಇದೆ. ನಾನು ನನ್ ಮಗ ಚಂದ ಓಡ್ತೀವಲ್ಲ ಮಗರಿ, ಸೆಕೆಂಡ್. ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ವಾಕ್ ಆಗುತ್ತೆ, ಪ್ಲಸ್ ಒಂದ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಅನ್ಕೊಂಡು, ತನಗೂ ಒಂದ್ ಪ್ರಾಕ್ಟೀಸ್ ಆಗುತ್ತೆ ಅನ್ಕೊಂಡು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಚಾನಲ್ ಏರಿಗೆ ಹೋಗ್ತಾ ಇದ್ವಾ. ಅದಕ್ಕೆ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ, ತನೂ ಇರ್ತಾಳೆ ಜೊತೆಯಲ್ಲಿ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಅವಳು ಸ್ಕೂಲ್ ಮಟ್ಟದಲ್ಲಿ ಗೆದ್ದು ನಮ್ ತನು ರನ್ನಿಂಗ್ ರೇಸ್ ಅಲ್ಲಿ ಈಗ ತಾಲೂಕ್ ಲೆವೆಲ್ ಸೆಲೆಕ್ಟ್ ಆಗಿದ್ದಾಳೆ. ಸೊ ಅದ್ರದ್ದು ಪ್ರಾಕ್ಟೀಸ್ ನ ನಾನು ನನ್ ಮಗ ಕೊಡ್ತಾ ಇದೀವಿ. ಮಗಳ ಆರ್ ಯು ರೆಡಿ? ಹೋಬಳಿ ಮಟ್ಟದಲ್ಲಿ ಗೆದ್ದಿ ಈಗ ತಾಲೂಕ್ ಮಟ್ಟಕ್ಕೆ ಹೋಗ್ತಾ ಇದ್ದಾಳೆ. ಆಮೇಲೆ ಅಲ್ಲೇನ್ ಗೊತ್ತಾ, ಹೋಬಳಿ ಮಟ್ಟದಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಗೆದ್ದವ್ರಿಗೆ ಮಾತ್ರ ತಾಲೂಕ್ ಮಟ್ಟದಲ್ಲಿ ಆಡಕ್ ಅವಕಾಶ. ನೀನ್ ಯಾವ ಪ್ರೈಸ್ ಗೆದ್ದಿದೆ? ರನ್ನಿಂಗ್ ರೇಸ್ ಸೆಕೆಂಡ್, ವಾಲಿಬಾಲ್ ಫಸ್ಟ್, ಕಬಡ್ಡಿ ಫಸ್ಟ್. ಹಿಂಗೆ ಸ್ಪೋರ್ಟ್ಸ್ ಮೇಡಮ್ ನಮ್ಮ ಮೇಡಮ್. ನೆಕ್ಸ್ಟ್ ನಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡೋರು ಇವರಯ್ಯ, ನೋಡ್ಕೊಬಿಡಿ. ಪಿ.ಟಿ. ಉಷಾ ತಂಗಿ ಆಗ್ತಾರೆ ತಿರ್ಗಿ ಕಡೆ. ಸೊ ನಮ್ಮ ಅನುಷನ ವೇಟ್ ಮಾಡ್ತಾ ಇದ್ದ, ಬಟ್ ಅನುಷಾ ಮೇಡಮ್ ಅವರೆಲ್ಲ ನಮ್ಗೆ ನಾಟ್ ರೀಚಬಲ್, ಹಂಗಾಗಿ ನಾವೇ ಹೊರಡ್ತಾ ಇದೀವಿ. ಕಾಣಿಸ್ತಾಳ ಅಲ್ಲಿ? ಇಲ್ಲ, ಅವರೆಲ್ಲ ಹೊಲ್ತಕ್ ಹೋಗೋರಂತೆ, ಹಂಗಾಗಿ ನಾವಷ್ಟೇ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಕೆಲ್ಸ ಇದೆ ಇವತ್ತು, ಹಂಗಾಗಿ ಬೇಗ ಹೋಗಿ ಬಂದ್ಬಿಡೋಣ. ಬನ್ನಿ, ಲೆಟ್ಸ್ ಬಿಗಿನ್, ಲೆಟ್ಸ್ ಗೋ ಗಾಯ್ಸ್. ಎಸ್, ನನ್ಗಿಂತ ಮುಂಚೆನೆ ಓಡೋಗಿ ರನ್ನಿಂಗ್ ರೇಸ್ ನ ಸ್ಟಾರ್ಟ್ ಮಾಡಿ ನಿಂತ್ಕೊಬಿಟ್ಟವ್ರೆ. ಇವಾಗ ಸ್ಟಾರ್ಟ್. ನಿಧಾನ ನಿಧಾನ. ಸಮ್ಮನೇನಾದ್ರೂ ತನ್ನ ಜೊತೆ ಓಡಕ್ತಿದ್ರೆ ತನ್ನ ಪಾರ್ಟಿಸಿಪೇಟ್ ಮಾಡಬಾರ್ದು, ಹಂಗ್ ಮಾಡ್ಬಿಡ್ತಾನೆ. ಅವಳ ಸ್ಪೀಡ್ ಇವನಿಗೆ ಮ್ಯಾಚ್ ಆಗಕ್ಕ ಆಗಲ್ಲ. ಅವಳು ಹಿಂಗ್ ಸ್ಪೀಡ್ ಓಡಿದ್ರೆ ರನ್ನಿಂಗ್ ರೇಸಿಗೆ ಕಾಂಪಿಟೇಷನ್ ಕೊಡಕ್ ಆಗೋದಿಲ್ಲ, ಬಿದ್ಬಿಡ್ತಾನೆ ಅಂತ ಬೇರೆ ಟೆನ್ಷನ್. ನನ್ ಜೊತೆ ಉಳ್ಕೊಳ್ಳೋ ಅಂದ್ರೆ ಉಳ್ಕೋತಾ ಇಲ್ಲ. ಗುಂಡಪ್ಪ, ನೀನು ತನ್ನೋಕನ್ ಜೊತೆ ಓಡಕ್ ಆಗಲ್ಲ ಮಗಳೇ, ನೀನು ನನ್ ಜೊತೆ ಬಾ, ಅವಳು ಪ್ರಾಕ್ಟೀಸ್ ಮಾಡ್ಲಿ, ಅವಳು ಓಡ್ಲಿ. ಅವ್ಳು ಕರ್ಕೊ ಬಂದಿರೋದು ಓಡ್ಸಕ್ತಾನೆ ನಾವು. ನೀನ್ ಅವಳು ಸ್ಪೀಡ್ ಓಡಕ್ ಆಗಲ್ಲ, ಅವ್ಳು ಪ್ರಾಕ್ಟೀಸ್ ಮಾಡ್ಬೇಕು. ನಾವಳು ಪ್ರಾಕ್ಟೀಸ್ ಮಾಡಕ್ ಕರ್ಕೊ ಬಂದಿರತ್ತಾನೆ ಗುಂಡಪ್ಪ. ನೀನ್ ನನ್ ಜೊತೆ ಬಾ ಬಂಗಾರಿ, ನಿಧಾನ ಜಾಗ್ ಮಾಡು ಬಂಗಾರಿ, ಜಾಗ್ ಮಾಡು. ನೋಡಿ ಈ ತರ ಜಾಗ್ ಮಾಡ್ತಾರೆ. ನಿಮಗ್ ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ ರೆಫರೆನ್ಸ್ ಇದೆ, ಈ ತರ ಜಾಗ್ ಮಾಡ್ಬೇಕು. ಪ್ರಾಕ್ಟೀಸ್ ಬೇಕಿದೆ ಬನ್ನಿ. ಹೆಂಗ್ ಓಡ್ತಾನೆ ನೋಡಿ, ಜಿಂಕೆ ಹೊಡ್ದಂಗ್ ಹೆಂಗೆ. ಇದು ಜಾಗಿಂಗ್, ಅದು ರನ್ನಿಂಗ್, ನಾವು ಮಾಡ್ತಾ ಇರೋದು ವಾಕಿಂಗ್. ಜಾಗಿಂಗ್ ನನ್ ಫೇವ್ರೆಟ್ ಸ್ಪಾಟ್ ಇದು ಅಲ್ಲ ಮಗ್ಳೇ. ನಾನು ನನ್ ಮಗ ಹೈಯೆಸ್ಟ್ ಎಂಜಾಯ್ ಮಾಡೋದೇ ಈ ವಾಕಿಂಗ್ ಅಲ್ಲಿ, ಅಲ್ಲ ಗುಂಡಪ್ಪ? ಅಬ್ಬಾ, ಏನ್ ಕ್ಯೂಟಾಗಿ ಜಾಗ್ ಮಾಡ್ತಾ ಇದೀಯ ಮಗ್ಳೇ. ಲವ್ ಯು ಮಗ್ಳೇ, ಲವ್ ಯು. ಇರಿ, ನಾನು ಒಂಚೂರು ಓಡ್ತೀನಿ, ಆಮೇಲೆ ಚಾನಲ್ ಹತ್ರ ತೋರಿಸ್ತೀನಿ. ಗುಂಡಪ್ಪ ಒಂದ್ ಪ್ರಶ್ನೆ, ಈ ತೋಟ ಎಲ್ಲ ಯಾರ್ದು ಮಗ್ಳೇ? ಯಜಮಾನ. ಯಾರು ಯಜಮಾನ? ಫ್ರೆಂಡ್. ಅವ್ರದಾ? ಸರಿ. ಸಾಮಾನ್ಯ ಯಜಮಾನ ಅಂತ ಹೇಳ್ತಾರಲ್ಲ, ಅವರು ನಮ್ಮೂರವರು ಚಂದ್ರಣ್ಣ ಅಂತ ಇದಾರೆ. ನಮ್ಮ ಮನೆ ಎದುರುಗಡೆನೆ ಅವರು ಎಮ್ಮೆ ಕುರಿ ಎಲ್ಲ ಹಿಡ್ಕೊಂಡು ಇಲ್ಲಿ ಹೊಲ್ತಾಕ್ ಬರ್ತಾರೆ. ಬರ್ಬೇಕಾದ್ರೆ ಸಾಮಾನ್ಯಗೆ ಯಜಮಾನ್ರಿ ಅಂತ ಕರೀತಾರ. ಅದಕ್ಕೇನೆ ಸಾಮಾನ್ಯ ಅವ್ರಿಗೇನೆ ಯಜಮಾನ ಅಂತ ಇಟ್ಬಿಟ್ಟು ಈಗ ಅವ್ರ ತೋಟ ಎಲ್ಲ ತೋರ್ಸಿದಕ್ಕೆ ಯಜಮಾನ್ರ ತೋಟ ಅಂತ ಹೇಳ್ತಾ ಅವ್ನು. ಮಗ್ಳೇ, ನಿಂಗೆ ಏನೇನ್ ಕೇಳ್ತಾರ ಮಗ್ನ ಅವರು? ಸೈಕಲ್. ಮೈಕ್ ಹತ್ರ ಇಟ್ಕೋ. ಸೈಕಲ್, ಬೈಕ್, ಆಮೇಲೆ ಇವ್ನ ಆಟ ಸಾಮಾನು ಎಲ್ಲ ಕೇಳ್ತಾರ, ಅದಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಾನು ತನು ಒಂದು ರನ್ನಿಂಗ್ ಕಾಂಪಿಟೇಷನ್ ಮಾಡ್ತಾ ಇದೀವಿ. ಆಲ್ರೆಡಿ ಓಡಿದ್ವಿ, ಇಬ್ರು ಸಮಕ್ಕೆ ಓಡಿದ್ವಿ, ಬಟ್ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡು ಓಡೋಣ ಅಂತ ಓಡ್ತಾ ಇದೀವಿ. ಬನ್ನಿ, ನಂದು ತನದ ಕಾಂಪಿಟೇಷನ್ ಹೆಂಗಿರುತ್ತೆ, ಯಾರು ಫಸ್ಟ್ ಬರ್ತಾರೆ ನೋಡೋಣ. ಲೆಟ್ಸ್ ಬಿಗಿನ್. ಒನ್ ಟೂ ತ್ರೀ.
ಬಿಡ್ಲಿರು ಆಗ್ಲಿವಾ ನೋಡಿ ಗಾಯ್ಸ್ ರೂಬಿ ರನ್ನಿಂಗ್ ರೇಸ್ ಮಾಡ್ತಾಳೆ. ನಾವು ಮನೆ ಹತ್ರ ನಮ್ ಹಿಂದೆ ಬರ್ತಾ ಇದ್ಲು, ನೋಡಿ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ಬಿಟ್ಟು ಬಿಟ್ಟು ಬಂದಿದ್ದು. ಅಮ್ಮ ಕರ್ಕೊಂಡಿತ್ತು, ಒಳಗಡೆ ಹೋಗ್ಬಿಟ್ಟಿದ್ಲು. ತೋನಿ ನನ್ ಮೈತೆಲ್ಲ ಬಿದ್ದೋಗತ್ಕಣೆ. ನೋಡೋಣ ಬಿಡ ಅದಲ್ಲ. ಈಗ ನಮ್ಮ ನೋಡ್ಕೊಂಡು ಬಂದವಳೆ ರೂಬಿ. ರೂಬಿ ನಂದು ತನ್ನದು ರನ್ನಿಂಗ್ ರೇಸ್ ಅಲ್ಲಿ ತನು ಫಸ್ಟ್ ಬಂದ್ಬಿಟ್ಲು. ಅವಾಗ್ಲೇ ವಿತೌಟ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸೆಕೆಂಡ್ ಬಂದ್ಲು. ಈಗ ಚಪ್ಪಲಿ ಬಿಟ್ಟು ಹೊಡದ್ಲಾ, ಫಸ್ಟ್ ಬಂದ್ಬಿಟ್ಲು. ನಮ್ ಗುಂಡಪ್ಪ ಫಸ್ಟ್ ಬಂದು ಓಡಿ ನಮ್ ರೂಬಿನ ಬಂದ್ಲು. ಎಲ್ಲರನ್ನ ಕರ್ಕೊಂಡು ಈಗ ಚಾನಲ್ ಮೇಲೆ ಓಡಿಸ್ತಿತ್ತು ನನಗೆ. ನಡೀರಿ ಹೋಗೋಣ ಮಗ, ಲೆಟ್ಸ್ ಗೋ. ಚಾನಲ್ ಬಂತು, ನಮ್ ಫೇವ್ರೇಟ್ ಸ್ಪಾಟ್. ಚಾನಲ್ ಅಲ್ಲಿ ನೀರೇ ಇಲ್ಲ, ಅದ್ರಾಗೆ ಓಡ್ಬೋದು ಗಾಯ್ಸ್. ಇದ್ರೊಳಗಡೆ ರನ್ನಿಂಗ್ ರೇಸ್ ಮಾಡ್ತಾರಂತೆ, ಅಲ್ಲೇ ಮಾಡ್ತೀನಿ. ಅರೆ ಒಂಚೂರು ಕಲ್ಲು ಮಣ್ಣು ಎಲ್ಲ ಅವೇ, ದಪ್ಪ ದಪ್ಪ ಕಲ್ಲು ಅದು ಏನಾಗಲ್ಲ. ಬಂದಿದೆ ಹಾಕೋಬೇಕು ಮಗಳೇ. ನಡೀರಿ ನಡೀರಿ ಈಗ ಚಾನಲ್ ಹತ್ರ ಹೋಗೋಣ. ಚಾನಲ್ ಒಳಗೆ ಇಳಿಯೋಣ. ಗೈಸ್ ನಾವು ಒಂದ್ಸಲಿ ಗಣಪತಿ ಬಿಡಕ್ ಬಂದಿದ್ದು ನಮ್ ಸ್ಕೂಲಿಂದ ಗಣಪತಿ ಬಿಡಕ್ ಬಂದಿದ್ದೋ. ಅವಾಗ ಗಣಪತಿ ಬಿಟ್ಟಿದ್ದ, ಆ ನೀರು ಅದು ಇಲ್ಲ, ಮಣ್ಣು ಇಲ್ಲ, ಕಾಣ್ತಾನೆ ಇಲ್ಲ. ಲೇ ಅವಾಗ ಬಿಟ್ಟಿದ್ ಗಣಪತಿ ಹೆಂಗಿರುತ್ತೆ? ನೀವ್ ಅವಾಗ ಗಣಪತಿ ಬಿಟ್ಟಾಗ ನೀರಿತ್ತು ತಾನೆ? ನೀರಿತ್ತು ಅಷ್ಟೇ, ಇನ್ನು ಇಷ್ಟಿತ್ತಿಲ್ಲ. ಇನ್ನು ಅರ್ಧ ಕೊಚ್ಕೊಂಡು ಹೋಗಿರುತ್ತೆ ಗಣಪತಿ. ಗಣಪತಿ ಇರ್ಬೇಕು ಅವಳಿಗೆ. ನಾ ಅವಾಗ ಬಂದಾಗ ಕಲ್ಲು ಕಾಲು ಚುಚ್ಬಿಡಿತ್ತು. ಹೌದಾ? ಏನ್ ಗೊತ್ತಾ, ನಾವ್ ಬಂದಾಗ ಒಂದ್ ಸ್ವಲ್ಪ ನೀರಿತ್ತು, ಬಟ್ ಇವಾಗ ಕಂಪ್ಲೀಟ್ ಡ್ರೈ ಆಗ್ಬಿಟ್ಟಿದೆ. ನೋಡಿ ಗೈಸ್, ಎಲ್ಲ ತಪ್ಪ ಗಿಪ್ಪ ಎಲ್ಲ ನಿಲ್ಲೇ ಹಾಕ್ತಾರೆ. ಇದೇನೋ ಸುಟ್ಟವ್ರಲ್ವಾ? ಸುಟ್ಟಿರಲ್ಲ, ಏನೋ ಮಾಡಿರ ನೀರು ಒಳಗೆ. ಸರಿ ಇದೆ ಕಣ, ಅದು ಅಚ್ಚನಲ್ಲಿ ಕೆರೆಗೆ ಹೊಡಿಯೋಂತ ಪೈಪ್ ಲೈನ್, ನೀರ್ ಹೊಡ್ಕೊಳ್ಳೋ ಅಂತ ಪೈಪ್ ಲೈನ್. ನಮ್ ಫೇವ್ರೆಟ್ ಸ್ಪಾಟ್. ಎಲ್ಲಿ ಇಳಿಬೇಕ ಬಂಗಾರಿ ನೀನು? ಯಾರಿಗೂ ಪೇ ಮಾಡ್ಬಿಡಲ್ಲ. ಈ ಕಡೆ ಸೈಡ್ ಬಚ್ಚಿನಿ. ಗಾಯ್ಸ್ ನಾವು ಬೆಟ್ಟ ಸೆನೆಕೊಂಡಾಗ ಇಲ್ಲಿ ಗಂಟೆ ಇತ್ತು ಮಣ್ಣು, ನೀರು. ಇವಾಗ ಒಂದ್ ಚೂರು ಇಲ್ಲ ಗಾಯ್ಸ್. ಮಳೆ ಬೇರೆ ಇಲ್ವಲ್ಲ. ಮಳೆ ಇದ್ದಿದ್ರು ಬಿಟ್ಬಿಡೋರ್ ಕಡೆ, ಡ್ಯಾಮ್ಗಳೆಲ್ಲ ತುಂಬಿಡ್ತಾವೆ ಅಂತ. ಮಳೆನೂ ಇಲ್ವಲ್ಲ, ಮಳೆ ಇಲ್ಲ, ಏನಿಲ್ಲ. ನೋಡಿ ಹೂನೇ ಬಂಗಾರಿ. ಬಾಹುಬಲಿ ಸಾಕು ಹತ್ತಿರ್ತೀನಿ ಆಗ್ತವ ಅತ್ತೆ ಬಂಗಾರಿ. ಚಪ್ಪಲಿ ಬಿಚ್ಬಾರ್ದು. ತನು ಬಿದ್ಗಿದ್ಯಾ ಕಡೆ. ಅಲ್ಲ ನೀನು ವಾಪಸ್ ಇಳಿಯೋದಂಗೆ ಇಳಿಯಕ್ಕಾಗಲ್ಲ. ಇಳಿ ತನು. ಓಡ್ಬೇಕು, ಇನ್ನು ಓಡ್ಬೇಕು, ಕಬಡ್ಡಿ ಆಡ್ಬೇಕು, ಕೈ ಕಾಲು ಕಿತ್ಕೊಬಿಟ್ಟಿಯ. ನಿಧಾನಕ್ಕೆ ಇಳಿಯವ ಚಿನ್ನಮ್ಮ. ಗೆಟ್ ಡೌನ್, ಗೆಟ್ ಡೌನ್, ಗೆಟ್ ಡೌನ್ ಸ್ಲೋಲಿ. ಎಸ್. ಚಪ್ಪಲಿ, ವೇರ್ ಯುವರ್ ಸ್ಲಿಪರ್ಸ್. ಯಾ, ನೀರಿದ್ರೆ ಚೆನ್ನಾಗಿ ಆಟ ಆಡ್ಬೋದಿತ್ತು. ಗಲೀಜಿರ್ತ ಸುಮ್ಮನೆ ಹೋಗೋದ್ ಬೇಡ. ನಾನು ಅಲ್ಲೆಲ್ಲ ಕರ್ಕೊಂಡು ಹೋಗ್ಲ. ಇಷ್ಟೇ ಒಂದ್ ಸರೌಂಡಿಂಗ್ಸ್ ಇಷ್ಟೆಲ್ಲ ಆಡಸ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಚಾನಲ್ ತೋರಿಸ್ಕೊಂಡು. ಅಲ್ಲೇ ಅವಳಲ್ಲಪ್ಪ ರೂಬಿ ಆಟ ನೋಡ್ರು ಮರಯ್ಯ. ಹೆಂಗೆ ಝೂಮ್ ಆಯ್ತಾ ಇಲ್ವಲ್ಲ ರೂಬಿ. ಇವಳು ನಮ್ಮ ಸೆಕ್ಯೂರಿಟಿಗ್ ಬರಲ್ಲ ರೂಬಿ, ಈ ತರ ಆಡಕ್ ಬರ್ತಾಳೆ. ಯಾಕವ ಗೋಗ ಮಂಗ ಏನೋ ಸುಟ್ಕೊಂಡು ತಿಂತಂದವ್ರ ಅಷ್ಟೇ. ಹೋಗೋಣ ನಡೀರಿ ಹೋಗೋಣ. ಕೊನೆಗೆ ಈಗ ಚಾನಲ್ ಏನಿಲ್ಲ, ರೆಕಾರ್ಡಿಂಗ್ ಲೆಸ್ ಪ್ರಾಕ್ಟೀಸ್. ಲೆಟ್ಸ್ ಬಿಗಿನ್. ಹೂನೇ ಬಂಗಾರಿ. ಯಾ ಅಲ್ಲೇ ಆಟ ಆಡೋಣ. ಸರ್ಕಸ್ ಮಾಡ್ಬೇಡ ತನು, ಶಿಸ್ತಲ್ಲಿ ನಡಿ.
ನಾವು ಉಲ್ಟಾ ಪಲ್ಟಾ ನಡ್ಕೊಂಡ್ ಹೋಗ್ತಿದ್ದೀವಿ. ಅದಕ್ಕೆ ಅದು ಗೊತ್ತಿದ್ರೆ ಮಾಡಿ. ಏನ್ ಮಾಡ್ಬೇಕು? ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಎಲ್ಲಾನು ಮಾಡಿ. ಉಲ್ಟಾ ಪಲ್ಟಾ ನಡ್ಕೊಂಡು ಹೋಯ್ತಾವ್ರೆ ನಮ್ ಸಂಬಂಧಿಯವರು. ನಿಮ್ಗೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪಾಪ ಗೊತ್ತಿಲ್ವಂತೆ ಕಣ ಅವ್ರಿಗೆ ಉಲ್ಟಾ ಪಲ್ಟಾ ನಡೆಯೋದು. ಚಿನ್ನು ಹೇಳ್ಕೊಡೋದು. ನೀನ್ ಹೇಳ್ಕೊಡವ ಹೆಂಗ್ ನಡೆಯೋದು ಅಂತ ಬಂಗಾರಿ. ಅಲ್ವಾ ಒಳ್ಳೆ ಐಡಿಯಾ ಕಣೋ. ಈ ಕಾಂಪಿಟೇಷನ್ ಮಾಡ್ಸಿ ಅಂತ ಯಾವ್ದಾದ್ರು ಸ್ಪೋರ್ಟ್ಸ್ ಅವ್ರಿಗೆ ಐಡಿಯಾ ಕೊಡ್ಬೇಕಣ. ಉಲ್ಟಾ ಪಲ್ಟಾ ಅಲ್ವಾ? ಸರಿ ನೋಡಿ. ಚಾನಲ್ ಇದು. ಚಾನಲ್ ಪಕ್ಕ ಬರೋರು ಕೂಡ ಚಾನಲ್ ಏರಿ ಇದ್ರ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಭಾರತೀಪುರ ಕೆರೆ ತೋರಿಸ್ಕೊಂಡು ಹೋಗ್ತೀನಿ. ಇದೇ ನಮ್ಮ ಭಾರತೀಪುರ ಕೆರೆ. ಆದರೆ ಮಳೆ ಕೊರತೆಯಿಂದ ಯಾವುದೇ ನೀರು ಲಭ್ಯವಿರುವುದಿಲ್ಲ. ಗೊತ್ತಾಯ್ತಾ ಚಿನ್ನೋ? ನೀನು ಕೆರೆ ನೀರದೆ ಈಜಾಡ್ಬೋದು, ಮೀನದೆ ಅನ್ಕೊಂಡಿದ್ದಲ್ಲ. ಅವೆಲ್ಲ ಇಲ್ಲ ಮಗಳೇ, ನೀರಿಲ್ವಲ್ಲ. ಅದಕ್ಕೆನೆಯ ಈ ತರ ಖಾಲಿ ಹೊಡಿತಾ ಇದೆ. ಮಳೆ ಇಲ್ವಲ್ಲ ಅದಕ್ಕೆ. ಎಷ್ಟು ನೀರಿರುತ್ತೆ ಗೊತ್ತಾ? ಲಾಸ್ಟ್ ಇಯರ್ ಅಲ್ಲೆಲ್ಲ ಸಖತ್ ನೀರು. ಓನ ಬಂಗಾರಿ ನೋಡು, ಅಲ್ಲೇ ಹೋಗು. ಅಲ್ಲಿ 100ಕ್ಕೆ ಹೋಗೋದು. ನಾನ್ ಬರೋದು ಏನಿಲ್ಲ ಅಲ್ಲಿ. ಅಲ್ಲೆಲ್ಲ ಗಾಡಿ ಓಡಾಡ್ತಿರ್ತಾವಲ್ಲ, ಹೋಗಕ್ಕಾಗಲ್ಲ. ಗೊಬ್ಳಿ ಮರ ಅಲ್ವಾ ಇವೆಲ್ಲವ? ಗೊಬ್ಳಿ ಮರನಾ? ಗೊಬ್ಳಿ ಮರ. ಯಾರೋ ಮಣ್ಣು ತಗೊಂಡವ್ರೆ. ಮಣ್ಣು ಏರಿಸ್ತಾರೆ. ಫಲವತ್ತವಾಗಿರುತ್ತೆ ಕೆರೆ ಮಣ್ಣು ಅಂತ ಅಂದ್ಬಿಟ್ಟು ಜಮೀನ್ಗಳಿಗೆ ಮಣ್ಣು ಎತ್ತಿಸ್ತಾರೆ. ಮಗಳೇ, ವಿ ಕೆನಾಟ್ ಗೋ ದೇರ್. ನಮಗ್ ಮನೇಲಿ ಕೆಲ್ಸ ಇದೆ. ಅವಳ ಅಣ್ಣ ಬತ್ತಾವನಲ್ಲ ಕಾಂಪೌಂಡ್ನ. ಸಾಕ್, ಇನ್ನೆಷ್ಟು ನೋಡ್ತಿ? ಇಷ್ಟೇ, ನೀರಿಲ್ಲ ಅಲ್ಲಿ. ಮುನಿಸ್ಕೊಬಿಟ್ಟು ಆಯ್ತು ಬಾ ತೋರಿಸ್ತೀನಿ ಬಾ. ಮುನಿಸ್ಕೊಬಿಟ್ರು ಕೆರೆ ಒಳಗೆ ಕರ್ಕೊಂಡು ಹೋಯ್ತಾ ಇಲ್ಲ ಅಂತ. ಆಯ್ತು ಬನ್ನಿ ತೋರಿಸ್ತೀನಿ. ಇವ್ರೆ ನನ್ ಮಗ ಸಾಮಾನ್ಯ ಮುನಿಸ್ಕೊಂಡಿದ್ರು, ಆದ್ರೆ ಬತ್ತಾವ್ರೆ ನೋಡಿ. ಅವ ಯಾವ್ದಾದ್ರು ನೀರಿದ್ರೆ ಗುಂಡಿಗಳಿಗೆ ತಾಕ್ಬಿಡಿ ಇವನ್ನ. ರೂಬಿ ನೋಡು ಹೆಂಗ್ ಹುಡಿಕ ಬಂದವಳು ನಮ್ಮನ್ನ ನೋಡತಾನು. ಅವಳಿಗೆ ಗೊತ್ತು ನಾವ್ ಇದೇ ರೋಡಲ್ಲಿ ಐತಿವಿ ಅಂತ. ಯಾರು ಗುಂಡಿ ಒಳಗೆ ಎತ್ತ ಕೇಳ್ತೀನಿ ಅಂದ್ರೆ ನೀರಿರ ಗುಂಡಿ ಎದ್ ಬರ್ಬಾರ್ದು ನನ್ ಮಗ. ಭಾರತೀಪುರದ ಕೆರೆ ನಾನು ಇಷ್ಟು ಡೀಪ್ ಆಗಿ ನೋಡೇ ಇರಲಿಲ್ಲ. ಇವನಿಂದಾಗಿ ಫುಲ್ ಸ್ಟಡಿ ಮಾಡಂಗಾಗೋಯ್ತು. ಪಂಚಾಯತಿ ಎಲ್ಲ ಕಣವ, ನನ್ ಡಿಪಾರ್ಟ್ಮೆಂಟೇ ಬೇರೆ. ಎರ್ಲಿ ಬಿಡು, ಪಂಚಾಯತಿ ಅವ್ರೇನು ಹೂಳ್ ತೆಗಿಸ್ಕೊಡ್ತಾರ? ಅದ್ರ ಬದ್ಲು ಫ್ರೀಯಾಗಿ ಹೂಳ್ ತೆಗಿತಾವ್ರ ತಾನೆ. ಏನ್ ಮಾಡ್ತಾರ ನಿಮ್ ರೈತರು? ಚೆನ್ನಾಗದೆ. ಚಿನ್ನೋ, ರನ್ನಿಂಗ್ ರೇಸ್ ಯಾವಾಗ್ಲೂ ಸಮ ಇರೋ ಕಡೆ ಓಡ್ಬೇಕು. ಹಿಂಗ್ ಸೊಡ್ಡ ಬಡ್ಡ ಇರೋ ಕಡೆ ನೀನ್ ಓಡಿದ್ರೆ ಕಾಲೇನಾದ್ರು ಮುರ್ಕತ್ತು ಅಥವಾ ಫ್ರಾಕ್ಚರ್ ಆಯ್ತು ಅಂದ್ರೆ ನೀನ್ ಆಮೇಲೆ ಇಡೀ ಲೈಫ್ ಲಾಂಗ್ ರನ್ನಿಂಗ್ ರೇಸ್ ಓಡಕ್ಕೆ ಆಗಲ್ಲ. ಸರಿ ಬಂದ್ರಪ್ಪ, ಮನೇಲಿ ಕೆಲ್ಸ ಇದೆ. ತಾಳಿಪಟ್ಟು ಮಾಡ್ಬೇಕು ತಾನೆ ನಾನು. ನೀನ್ ಇದಾಗ ಮಾಡಿಲ್ವಾ ಮಸಾಲ ರೊಟ್ಟಿ? ಬಿದಾಯ್ತು ಇಂದ ಬಂಗಾರ ಈ ಕಡೆ ನಡಿ. ತಾಳಿಪಟ್ಟು ಆರ್ಸೋಷ್ಟು ಟೈಮ್ ಇಲ್ಲ. ನಡಿಯೇ, ಕಾಂಪೌಂಡ್ ಅನ್ನ ಬರಲ್ವೇನೆ? ನೀವ್ ಮೇಲ್ ಆರಿಸ್ತಾ ಇದೀರಿ, ಇಲ್ಲಿ ಕೆಳಗಡೆ ನಂಗೆ ಕೆಲ್ಸ ಇರಲ್ವಾ? ಚೆನ್ನಾಗಿ ನೋಡ್ಕೊಂಡು ಹೋಯ್ತಾ ಇದೀವಿ. ತನುಗೆ ಕಾಲ್ ನೋಯ್ತಾ ಇದೆ ಅಂತೆ. ಅವಳಿಗೆ ನಡಿಯಕ್ ಆಯ್ತಾ ಇಲ್ವಂತೆ, ಅದಕ್ಕೆ ಎತ್ಕೊಂಡು ಹೋಗ್ಬೇಕಂತ ಎತ್ಕೊಂಡು ಹೋಗ್ತೀನಿ. ಇರೋ ತನಕ ಅಲ್ಲಿವರೆಗೂ ಬಿಟ್ಟು ಬಂದ್ಬಿಟ್ಟು ನಿನ್ನ ಎತ್ಕೊಂಡು ಹೋಯ್ತೀನಿ. ಅಯ್ಯೋ ದೇವ್ರೆ, ಅಂತ ಸ್ಥಿತಿ ಬಂದ್ಬಿಡ್ತು. ಚಾಕ್ಲೇಟ್ ಹೋದ್ರಷ್ಟು ಈಗ ರೆಕಾರ್ಡ್ ಮಾಡಕ್ ಎತ್ಕೊಳ್ತಾ ಇದ್ದೀನಿ. ಮತ್ತೆ ಅಂತೀನಿ. ಅಯ್ಯೋ ನನ್ ಮಗಳಿಗೆ ನಾವು ಸುಸ್ತ. ಅಯ್ಯೋ ಇಲ್ಲ ಬೆಳಗ್ಗಿಂದ ವಾಕ್ ಮಾಡಿ ಕೆಲಸ ಇಲ್ಲ. ಕುಸ್ತಿತಾನೆ ಕ್ಯಾಮ್ರಾ ಇಟ್ಕೊಂಡು ಕುಸ್ಮರಿ ಕಟ್ಕೊತೀನಿ. ಕಾಣಿಸ್ತಿದ್ದೀನ ನೋಡು.
ಅಲ್ಲ ಮೊದ್ಲು ಬೆಳಗ್ಗಿಂದ ಅವನ್ಗೆ ಸುಸ್ತಾಗ್ಬಿಟ್ಟದೆ. ಇಡ್ಕೊ ಕುಚುಮರಿ ಕಟ್ಕೊಳ್ಳ ಬಂಗಾರಿ. ಹೋಯ್ತದೆ ಮೈಕ್ ಬಿಡವ. ಅದೇನು ಬೇಡ, ಹಂಗೆ ಹಿಡ್ಕೊ. ಕಾಣಿಸ್ತಾ ಇದೀನ ನೋಡ್ ಫಸ್ಟ್ ನಡಿಯಕ್ ರೀತಿ ನೋಡಿ. ಇದು ಆಕ್ಚುಲಿ ನಮ್ದು ವಾಕಿಂಗು. ನನ್ ಮಗನ್ ಕರ್ಕ ಬಂದೆ ಅಂದ್ರೆ ಯಾವಾಗ್ಲೂ ಬರ್ತಾ ಮಾತ್ರ ಒಂದು ವಾಕಿಂಗು, ಜಾಗಿಂಗು, ರನ್ನಿಂಗು ಎಲ್ಲ ಬರ್ತಾನೆ ಮುಗ್ದೋಗಿರ್ತದಲ್ಲ ಎನರ್ಜಿ. ಅದಕ್ಕೆ ವಾಪಸ್ ಹೋಗ್ತಾ ಕುಸುಮರಿಯಿಂಗು ಕಟ್ಕೊಂಡು ಹೋಯ್ತೀನಿ ನಿಂಗೆ ಅಲ್ಲ ಮಗಳ. ಆಯ್ ನೋಡಿ ಹಿಂಗೆ ಎತ್ಕೊಂಡು ಹೋಗ್ತೀನಿ. ಮನೆವರೆಗೂ ಆಗಲ್ಲ, ಸ್ವಲ್ಪ ದೂರ ನಡೆಸ್ತೀನಿ, ಸ್ವಲ್ಪ ದೂರ ಕುಸುಮರಿ ಕಟ್ಕೊಂಡು ಅಮ್ಮ ಹೋಗೋಣ ನಡಿ. ಸರಿ ಹೋಗ್ರೆ. ನಮ್ ಸಾಮಾನ್ಯ ಯಜಮಾನ ಇವ್ರೆ ನೋಡಿ ಗೈಸ್, ಯಜಮಾನ ಅಂತಿದ್ನಲ್ಲ ಸಾಮಾನ್ಯ ಇವರೇ ಯಜಮಾನ. ಫೋನಲ್ಲಿ ಮಾತಾಡ್ಕೊಂಡು ಎಮ್ಮೆ ಉಡ್ಕೊ ಬರ್ತಾವ್ರೆ ಯಜಮಾನ್ರೆ. ಯಜಮಾನ್ರನ್ನ ಪರಿಚಯ ಮಾಡಿಸ್ಕೊಡ್ತೀವಿ. ವಾಕ್ ಮುಗಿಸಿ ಜಸ್ಟ್ ನಮ್ಮ ಮನೆಗ್ ಬಂದು ತನು ಸಮೂಹ ಹೇಗಾಗಿದ್ದಾರೆ ಅಂತ ತೋರಿಸ್ತೀನಿ ರೀ. ಈ ಕಡೆ ಸೈಡಿಗೆ ಬನ್ನಿ. ತನುದು ಆಕ್ಟಿಂಗು ಕ್ಲಿಯರ್ ಆಗಿ ಗೊತ್ತಾಯ್ತಾ ಇದೆ. ನಮ್ ಸಮ್ಮಾಗ ಒಂದು ಆಕ್ಟಿಂಗ್ ಮಾಡಕ್ಕೂ ಬರ್ತಾ ಇಲ್ಲ. ವಾಕ್ ಹೋಗಿದ್ದು, ವಾಕಿಂಗ್ ಜೊತೆ ಜಾಗಿಂಗು, ರನ್ನಿಂಗು, ಕುಸುಮರಿಯಿಂಗು ಎಲ್ಲ ಆಯ್ತು. ಮಗ್ಲ ಗೆಟಪ್ ಬಾಯ್ ಮಾಡ್ಬಿಡೋಣ ಗೆಟಪ್ ಕುತ್ಕೊಳ್ಳೇತಾನ. ವಾಕಿಂಗು, ರನ್ನಿಂಗು, ಜಾಗಿಂಗು, ಅಯ್ಯೋ ಪಾಪ ಕೊಡಕ್ಕೂ ಆಯ್ತಾ ಇಲ್ಲ. ಎಲ್ಲ ಮುಗಿಸಿ ಮನೆಗ್ ಬಂದು ಇದಾಗಿತ್ತು ನಮ್ಮ ಸಂಡೇ ರನ್ನಿಂಗ್ ರೇಸ್ ಪ್ರಾಕ್ಟೀಸ್. ಸಿಟ್ ಪ್ರಾಪರ್ಲಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಬಾಯ್.